ಗಾಂಧಾರಿ ವಿದ್ಯಾ ತರಗತಿಗಳು. ಆತ್ಮೀಯ ಪಾಲಕರೇ, ಜೈ ಗುರುದೇವ್, ನಮಸ್ಕಾರ. ವಿನಾಯಕ್ ಜಾಧವ್ ಅಂತ ಹೇಳಿ, ಸ್ಫೂರ್ತಿ ಶೈಕ್ಷಣಿಕ ಪ್ರತಿಷ್ಠಾನ ಹಾಗೂ ವಿಶ್ವಶಕ್ತಿ ಋಷಿ ಪರಂಪರೆ ಕೇಂದ್ರದ ನಾವು ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಸರಿಸುಮಾರು 2021ರಿಂದ ನಮ್ಮ ಸಂಸ್ಥೆ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡ್ತಾ ಇದೆ. ಪಾಲಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಗಾಂಧಾರಿ ವಿದ್ಯೆಯನ್ನ ನಮ್ಮ ಸಂಸ್ಥೆ 21ರಿಂದ ನಡೆಸ್ತಾ ಬರ್ತಾ ಇದೆ. ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳನ್ನ ನಮ್ಮ ಸಂಸ್ಥೆಯಲ್ಲಿ ಕಲಿತು ಹೋಗಿದ್ದಾರೆ. ಸೊ ಈ ಒಂದು ಗಾಂಧಾರಿ ವಿದ್ಯೆ ಕೂಡ ನಿಮ್ಮ ಮಕ್ಕಳಲ್ಲಿ ಸೂಕ್ತ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ಒಳ್ಳೆ ರೀತಿಯಾದಂಥ ತರಗತಿಯ ಕೋರ್ಸ್ಗಳಾಗಿತ್ತು. ತಾವು ಕೂಡ ತಮ್ಮ ಮಕ್ಕಳನ್ನ ಶ್ರೇಯಾಭಿವೃದ್ಧಿಗೆ ಈ ಒಂದು ಕೋರ್ಸನ್ನ ಕಲಿಸ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ ಗಾಂಧಾರಿ ವಿದ್ಯೆಯಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅಂತ ನಾವು ನೋಡಿದಾಗ, ಮೊದಲಿಗೆ ನಿಮ್ಮ ಮಕ್ಕಳಲ್ಲಿ ಗ್ರಹಿಕಾ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಯಾವಾಗ ಗ್ರಹಿಕಾ ಶಕ್ತಿ ಹೆಚ್ಚಿಗೆ ಆಗುತ್ತೆ, ಆ ಪಂಚ ಇಂದ್ರಿಯಗಳು ಯಾವಾಗ ಜಾಗೃತ ಆಗುತ್ತೆ. ನಾವು ಯೋಗ ಧ್ಯಾನ, ಇದು ಗಾಂಧಾರಿ ವಿದ್ಯೆ ಅಂತಂದ್ರೆ ಯೋಗ ಧ್ಯಾನ ಮುಖಾಂತರ ನಡೀತಕ್ಕಂಥ ಪ್ರಕ್ರಿಯೆ. ಇದರಲ್ಲಿ ಮತ್ತೆ ಯಾವುದೇ ರೀತಿಯಾದಂತ ಬೇರೆ ಕ್ರಿಯೆಗಳು ಇರಲ್ಲ. ಹಾಗಾಗಿ ಈ ಧ್ಯಾನದಿಂದ ಏನಾಗುತ್ತೆ, ಮಕ್ಕಳ ಪಂಚೇಂದ್ರಿಯಗಳು ಜಾಗೃತ ಆಗುತ್ತೆ. ಪಂಚೇಂದ್ರಿಯಗಳು ಯಾವಾಗ ಜಾಗರ ಆಗುತ್ತೆ, ಮಕ್ಕಳು ಗ್ರಹಿಕಾ ಶಕ್ತಿಯನ್ನ, ಸೊ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ. ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆದಾಗ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಿಗೆ ಆಗುತ್ತೆ. ಇದರಿಂದ ಮಕ್ಕಳು ಸದಾ ಲವಲವಿಕೆಯಿಂದಿರ್ತಾರೆ. ಪ್ರತಿ ಓದಿನಲ್ಲೂ ಕೂಡ ಆಸಕ್ತಿಯಿಂದ ಬೆಳೆಯುತ್ತೆ. ಕೇವಲ ಆಸಕ್ತಿಯ ಜೊತೆಗೆ ಅಲ್ಲ, ಮಾನಸಿಕವಾಗಿ ದೈಹಿಕವಾಗಿ ಮಕ್ಕಳು ಸದೃಢ ಆಗ್ತಾರೆ. ಇದರಿಂದ ಸಾಕಷ್ಟು ಧ್ಯಾನ ಯೋಗಗಳ ಮುಖಾಂತರ ಮಕ್ಕಳಿಗೆ ಸಂಸ್ಕಾರ ಮೌಲ್ಯಯುತವಾದ ಶಿಕ್ಷಣ ಸಿಗುತ್ತೆ. ಇದರಿಂದ ಜ್ಞಾನ, ನಮಗೊಂದು ಹಿರಿಯರು ಮಾತು ಹೇಳ್ತಾರೆ, ಏನು ಅಂತಂದ್ರೆ ಜ್ಞಾನದಿಂದ ಜ್ಞಾನೋದಯಕ್ಕೆ ಮಾರ್ಗ ಅಂತ ಹೇಳಿ. ಸೊ ಈ ಜ್ಞಾನೋದಯ ಮಾರ್ಗವನ್ನ ತಾವು ತಮ್ಮ ಮಕ್ಕಳಿಗೆ ಒಮ್ಮೆ ನಮ್ಮ ಸಂಸ್ಥೆಗೆ ವಿಸಿಟ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ ನಂತರ ತಮಗೆಲ್ಲ ಈ ವಿಷಯದ ಬಗ್ಗೆ ಅರಿಕೆ ಆಗುತ್ತೆ. ಸೊ ಬನ್ನಿ, ನಮ್ಮ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ತಮ್ಮ ಮಕ್ಕಳನ್ನ ಮೊಟ್ಟೆಯಿಂದ ಚಿಟ್ಟೆಯನ್ನಾಗಿ ಅವರ ಸ್ವಾತಂತ್ರ್ಯವನ್ನ, ಅವರ ಶೈಕ್ಷಣಿಕ ಹಕ್ಕನ್ನ ಅವ್ರಿಗೆ ನಾವು ನೀಡೋಣ ಅಂತ ಹೇಳ್ಕೊಂಡು ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಗುರುದೇವ್.